ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ದಿನ 5 ಕ್ವಶನ್ ಸಾಲ್ವ್ ಮಾಡೋಣ. ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಲ್ಲಿ 5 ಕ್ವಶನ್ಸ್ ಇವತ್ತು ಸಾಲ್ವ್ ಮಾಡೋಣ. ಕನ್ಸಿಸ್ಟೆನ್ಸಿ ಇಸ್ ದ ಕೀ ಫಾರ್ ಸಕ್ಸೆಸ್. ನಿಮಗೆ ಹಸಿ ಆರಬಾರ್ದು ಅಂದ್ರೆ ಓದಿದ್ದನ್ನು ಮರಿಬಾರ್ದು ಅಂದ್ರೆ ದಿನ 5 ಕ್ವಶನ್ಸ್ ಮಾಡ್ತಾ ಇರ್ಬೇಕು. ಓಕೆ, ಅಂದ್ರೆ ಯಾವಾಗಲೂ ಹಸಿ ಆಗಿರ್ತದೆ. ನಿಮಗೊಂದು ವಿಷಯ ಗೊತ್ತು, ಹಸೆ ದಡ್ಡ ಒಣ ಶಾಣೆತನ ಅಂತ ಹೇಳ್ತಾರೆ, ಗೊತ್ತು? ಕೇಳಿರಿ, ಏನಂತ ಹೇಳ್ತಾರೆ ಹೇಳ್ರಿ? ಹಸೆ ದಡ್ಡ ಅಂತ ಹೇಳ್ತಾರೆ. ದಡ್ಡನಿಗೆ ಹಸೆ ಅನ್ನುವ ವರ್ಡನ್ನು ಯೂಸ್ ಮಾಡ್ತಾರೆ. ಶಾಣೆತನಿಗೆ ಅಂತ ಒಣ ಶಾಣೆತನ ಅಂತಾರ. ಒಣ ಶಾಣ ಇವರಿಬ್ರು ದಡ್ರ. ಇವೆರಡು ಬೈಗುಳುಗಳು, ಹೌದಲ್ಲ? ಒಣ ಶಾಣೆತನ ಅಂತಂದ್ರ ಒಂದು ಶಾಣೆತನ ಧೂಳಿನಂತೆ ಒಣಗಿದೆ, ಗಾಳಿ ಬೀಸಿದ್ರೆ ಓಡಿ ಹೋಗ್ಬಿಡ್ತದೆ ಅಂದ್ರೆ ಶಾಣೆ ಅದನ್ನ. ಎಂತ ಶಾಣೆ ಅದನ್ನ? ಒಣ ಶಾಣೆವ್ರಿ ಅವ. ಏನ್ ತಿಳಿಯಂಗಿಲ್ಲ. ಒಣ ಶಾಣೆವ ಅಂತಂದ್ರ ಇಟ್ ಅವಾಗ ಅಂಟ್ಕೊಂಡಿರ್ತ, ಉಫ್ ಅಂತ ಹೋದ್ರೆ ಓಡೇ ಬಿಡ್ತೈತಿ. ಅವ್ ದಡ್ಡ ಅದನವ. ಎಂತ ದಡ್ಡ ಅದನವ? ಹಸೇ ದಡ್ಡ ಅದನ ಅಂತಂದ್ರ ಅವ್ನ ದಡ್ಡತನ ಅಂಟ್ಕೊಂಡ್ಬಿಟ್ಟೈತಿ. ಅವ್ನಿಗೆ ಹಸಿಯಾಗಿ ಅಂಟ್ಕೊಂಡ್ಬಿಟ್ಟೈತಿ, ಉದಿದ್ರು ಹೋಗಂಗಿಲ್ಲ ಅದು ದಡ್ಡತನ. ಬಟ್ ಈಗ ನಾವು ಹೆಂಗಿರ್ಬೇಕು ಅಂತಂದ್ರ, ನಾವು ದಡ್ಡತನ, ಒಣ ದಡ್ಡತನ ಇರ್ಬೇಕು ನಮ್ಮ ಹತ್ರ. ಹೆಂಗಿರ್ಬೇಕು? ಒಣ ದಡ್ಡರಾಗಿರ್ಬೇಕು. ಶಾಣೆತನ ಹೆಂಗಿರ್ಬೇಕು? ನಾವು ಹಸೆ ಶಾಣೆತನ ಇರ್ಬೇಕು. ಹಸಿ ಶಾಣೆತನ ಇರಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ದಿನಾ ಓದ್ಕೊಂತ ಹೋಗ್ಬೇಕು. ನಾಲೆಜನ್ನ ಹಸಿಯಾಗಿಟ್ಕೋಬೇಕು. ಕ್ಯೂರಿಂಗ್ ಮಾಡ್ತಾರಲ್ಲ, ಗೊತ್ತನ? ಎದಕ್ ಮಾಡ್ತಾರ? ಒಳಗಲ್ದ ನೀರು ಆಪರೇಷನ್ ಆಗಿ ಹೊರಗೆ ಹೋಗಬಾರ್ದು ಅಂತೇಳಿ ಕ್ಯೂರಿಂಗ್ ಮಾಡ್ತಿರ್ತಾರ. ಸರ್ಫೇಸ್ನ ಯಾವಾಗ್ಲೂ ಹಸಿ ಮಾಡಿಡ್ಬೇಕು. ಹಂಗೆ ಓದೋದು ಕೂಡ ಯಾವಾಗ್ಲೂ ಓದ್ಕೊಂತಿದ್ರೆ ಶಾಣೆತನ ಹಸಿ ಶಾಣೆತನ ಇರ್ತೈತಿ, ದಡ್ಡತನ ಒಣ ದಡ್ಡತನ ಆಗ್ತದ. ಅವೆರಡು ಒಳ್ಳೇದು. ಓಕೆನಾ? ಬನ್ನಿ, ಅದ್ರ ಸಲಗೆ ದಿನ 5 ಕ್ವಶನ್ಸ್ ಮಾಡಿ ಕೊಡಕತ್ತೀನಿ, ನೀವು ಮಾಡ್ರಿ. ಈಗ ಕ್ವಶನ್ ಕೇಳಿಲ್ಲಲ್ಲ, ಅದು ಒಣ ಶಾಣೆತನ. ಅದು ಹಸೇ ದಡ್ಡದಾಳ, ಅದ್ರ ಸಲುವಾಗಿ ಒಣ ಶಾಣೆತನ ಮಾಡಿ ಒಂದು ಕ್ವಶನ್ ಕೇಳ್ದ. ಹೌದಾ? ಓಕೆ. ದ ಡೈವರ್ಜೆಂಟ್ ಕೋನ್ ಆಂಗಲ್ ಇನ್ ಅ ವೆಂಚುರಿಮೀಟರ್ ಈಸ್ ಜನರಲಿ ಕೆಪ್ಟ್ ಲೆಸ್ಸರ್ ದ್ಯಾನ್ ದ ಕನ್ವರ್ಜೆಂಟ್ ಕೋನ್ ಆಂಗಲ್. ಫಸ್ಟ್ ಇದು ಅರ್ಥ ಮಾಡ್ಕೊಳಮ್ಮ. ಹೌದೋ ಅಲ್ಲೋ? ಸುಮ್ಮ ಹೇಳೇನ ಒಗ್ದಾನ ನೋಡು. ವೆಂಚುರಿಮೀಟರ್ ಹಿಂಗ್ ಬಂದಿರ್ತೈತಿ, ಹಿಂಗ್ ಬಂದ್ ಏನಾಗಿರ್ತ, ಹಿಂಗ ಕಾಂಟ್ರಾಕ್ಟ್ ಆಗಿರ್ತೈತಿ. ಇದಾದ್ಮೇಲೆ ಸ್ವಲ್ಪ ಹಿಂಗ ಥ್ರೋಟ್ ಅಂತಾರೆ ಇದಕ್ಕೆ. ಇದು ಕನ್ವರ್ಜಿಂಗ್ ಪಾರ್ಟ್ ಅಂತಾರೆ, ಥ್ರೋಟ್ ಹಿಂಗ್ ಬರ್ತೈತಿ. ಇದಾದ್ಮೇಲೆ ಹಿಂಗ ಉದ್ದಕ್ಕೆ ತಗೊಂತಾನೆ. ಇದನ್ನ ಎಷ್ಟು ತಗೊಂತಾನೆ? ಹಿಂಗ್ ಉದ್ದಕ್ಕೆ ತಗೊಂಡು ಆಮೇಲೆ ಮತ್ತೆ ಪೈಪ್ ಡೈಮೆನ್ಷನ್ಸ್ ಬರ್ತಾನೆ. ಇದು ಪೈಪ್ ಡೈಮೆನ್ಷನ್. ಇದಕ್ಕೆ ಕನ್ವರ್ಜಿಂಗ್ ಪಾರ್ಟ್ ಅಂತಾರ, ಇದಕ್ಕೆ ಥ್ರೋಟ್ ಅಂತಾರ, ಇದಕ್ಕೆ ಡೈವರ್ಜಿಂಗ್ ಪಾರ್ಟ್ ಅಂತಾರ. ಯೂಶುವಲಿ ಕನ್ವರ್ಜಿಂಗ್ ಪಾರ್ಟ್ ಏನೈತಲ್ಲ, ಇದು ಕನ್ವರ್ಜಿಂಗ್ ಪಾರ್ಟ್ 22 ಡಿಗ್ರಿಗೆ ಕನ್ವರ್ಜ್ ಆಗಿರ್ತೈತಿ. ಓಕೆ, ಫಾಸ್ಟ್ ಕನ್ವರ್ಜೇಷನ್ ಆಗ್ತದೆ. ಬಟ್ ಡೈವರ್ಜಿಂಗ್ ಪಾರ್ಟ್ ಐತಲ್ಲ, ಇದು ಡೈವರ್ಜಿಂಗ್ ಪಾರ್ಟ್ ಯೂಶುವಲಿ ಇದು 6 ಡಿಗ್ರಿಗೆ ಡೈವರ್ಜ್ ಆಗ್ತೈತಿ. ಹ್ಯಾಕ್ ಹಿಂಗ್ ಮಾಡ್ತಾರಿ ಸರ್ ಅಂತಂದ್ರ, ನಿಮ್ಮಲ್ಲಿ 2-3 ಕಾನ್ಸೆಪ್ಟ್ಸ್ ಅದು. ಹಿಂಗೇನು ಫ್ಲೋ ಬರಾಕತ್ತೈತಲ್ಲ, ಡಿಸ್ಟರ್ಬ್ ಆಗ್ಬಾರ್ದು. ಅದು ಬಂತದು ಒಳಗೆ ಹೋಯ್ತು ಅಂದ್ರೆ ಅದು ಹಿಂಗ ಸ್ಪ್ರೆಡ್ ಆಗ್ತೈತಿ. ಸ್ಪ್ರೆಡ್ ಆಗ್ಬೇಕಾದ್ರಾಗ ಅದು ಸಪ್ರೇಟ್ ಆಗ್ಬಾರ್ದು. ಫ್ಲೋ ಸಪ್ರೇಷನ್ ಅಂದ್ರೆ ಏನು ಗೊತ್ತಾ? ನೀವು ಒಮ್ಮೊಮ್ಮೆ ನಳ ಆನ್ ಮಾಡ್ತೀರಿ, ಗೊತ್ತಾ? ಹಿಂಗೆ ನಳ ಆನ್ ಮಾಡ್ತೀರಿ. ನಳ ಆನ್ ಮಾಡಿದಾಗ ನೀರು ಹಿಂಗೆ ಬೀಳ್ತಿರ್ತಾವ, ಹೌದು? ಹಿಂಗೆ ಬೀಳ್ತಿರ್ತಾವ. ಸಮ್ಟೈಮ್ಸ್ ನೀವು ಬೇಕಾದ್ರೆ ಸ್ವಲ್ಪ ವೆಲಾಸಿಟಿ ಸ್ವಲ್ಪ ಕಡಿಮೆ ಹೆಚ್ಚು ಹಿಂಗೆ ಏನಾರು ಮಾಡಿದ್ರಿ ಅಂದ್ರೆ ನೀವು ಒಂದೊಂದು ಕಡೆ ನೋಡಿರ್ತೀರಿ, ಒಂದು ಲೈನ್ ಹಿಂಗೆ ಬೀಳ್ತಿರ್ತಾ, ಒಂದು ಲೈನ್ ಹಿಂಗೆ ಬೀಳ್ತಿರ್ತಾ, ಒಂದು ಲೈನ್ ಹಿಂಗೆ ಬೀಳ್ತಿರ್ತಾ. ಹೇಳ್ದ ಹಿಂಗೆ ಅದೇನಾಗ್ತಾ ಸ್ಕ್ಯಾಟರ್ಡ್ ಆಗಿಬಿಟ್ಟಿರುತ್ತೆ. 2-3 ನಳ ಬೀಳ್ತವೆ. 2 ಕೊಡದ ಬೀಳ್ತಿರ್ತಾ, ಒಂದು ಹೊರಗೆ ಬೀಳ್ತಿರ್ತ. ನೋಡಿರಿಲ್ಲ? ಇದಕ್ಕೇನಂತಾರೆ, ಎಲ್ಲೋ ಒಂದು ಕಡೆ ಡಯಾಮೀಟ್ರ್ ಅಥವಾ ಕನ್ವರ್ಜೆನ್ಸ್ ಫ್ಲೋಗ ನಾವು ನ್ಯಾಚುರಲ್ ಫೆಸಿಲಿಟಿ ಕೊಟ್ಟಿಲ್ಲ. ಇದಕ್ಕೆ ಫ್ಲೋ ಸೆಪರೇಷನ್ ಅಂತಾರೆ. ಇದಕ್ಕೆ ಏನಂತಾರ? ಫ್ಲೋ ಸೆಪರೇಷನ್. ಈ ಫ್ಲೋ ಸೆಪರೇಷನ್ ಆಗಬಾರ್ದಂತೇಳಿ ನಮ್ಮ ಸೈಂಟಿಸ್ಟ್ಗಳು 22 ಡಿಗ್ರಿ ಕನ್ವರ್ಜಿಂಗು, 6 ಡಿಗ್ರಿ 6 ಡಿಗ್ರಿ ಡೈವರ್ಜಿಂಗ್ ಏನು ಮಾಡ್ಯಾರ, ಪಾರ್ಟ್ಗಳನ್ನ ವೆಂಚುರಿಮೀಟರ್ ಒಳಗಡೆ ಅರೇಂಜ್ ಮಾಡ್ಯಾರ. ಈಗ ಹೋದ್ರಿ ಕ್ವಶನ್ ಅನ್ನ. ಟು ಅವಾಯ್ಡ್ ಸೆಪರೇಷನ್ ಆಫ್ ಫ್ಲೋ, ಕರೆಕ್ಟ್ ಅಲ್ಲ? ಕರೆಕ್ಟ್. ಸೇವ್ ಮಟೀರಿಯಲ್ ಸೇವ್ ಆಗಕ್ಕೆ ಏನಾರು ಮಾಡ್ಯಾರನ? ತಪ್ಪು. ಟು ಗೆಟ್ ಮೋರ್ ಅಕ್ಯುರೇಟ್ ಮೆಜರ್ಮೆಂಟ್ಸ್. ಇದನ್ನು ಕರೆಕ್ಟ್ ಅನ್ಸುತ್ತಾ, ಬಟ್ ಇಲ್ಲಿ ಸ್ಟ್ಯಾಂಡರ್ಡ್ ಆನ್ಸರ್ ಐತಲ್ಲ, ಅದ್ರ ಸಲುವಾಗಿ ಇದು ಬೇಡ. ಅವಾಯ್ಡ್ ಕ್ಯಾವಿಟೇಷನ್ ಅಂದ್ರೆ ಏನು? ಕ್ಯಾವಿಟೇಷನ್ ಅಂತಂದ್ರ ಇಲ್ಲಿ ಏನಾದ್ರು ನಾಕಿಂಗ್ ಎಫೆಕ್ಟ್ಸ್ ಬರ್ತಾವನು ಅಂತ. ಹಿಂಗ್ ನೀರು ಹೋಗ್ತಿರ್ಬೇಕಾದ್ರೆ ಹಿಂಗ ಗುಳ್ಳಿಗಳು ಬರೋದು, ಡುಬ್ ಅನ್ನೋದು, ಹಿಂಗೇನ್ರ ಆಗಬಾರ್ದು ಅಂತ ಹೇಳ್ತಾರೆ. ಇಟ್ಸ್ ನಾಟ್ ಅ ಪ್ರಾಬ್ಲಮ್, ಇದು ಬೇಡ. ಸಪ್ರೇಷನ್ ಆಗಬಾರ್ದು ಅಂತೇಳಿ ನಾವೇನ್ ಮಾಡ್ತೀವಿ, ಅದನ್ನ ಕೊಡ್ತೀವಿ. ನೆಕ್ಸ್ಟ್ ಬನ್ನಿ. ದ ಹೆಡ್ ಓವರ್ ಅ ರೆಕ್ಟ್ಯಾಂಗುಲರ್ ಶಾರ್ಪ್ ಕ್ರೆಸ್ಟ್ ನಾಚ್ ದ ಎಂಡ್ ಆಫ್ ದ at the end of the channel is 0.75 meter. If the error of 1.5 mm is possible,
in the measurement of the head, then the percentage error in computing the discharge will be. ನೋಡ್ರಿ ಇಲ್ಲಿ ಏನಂದಾರ ಅವರು, ಇದಕ್ಕೊಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಐತೆ, ಬಟ್ ಪ್ರಾಬ್ಲಮ್ ಅನ್ನು ಅರ್ಥ ಮಾಡ್ಕೊಂಡು ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡ್ರೆ ಏನಿದೆ ನೋಡು, ದ ಹೆಡ್ ಓವರ್ ದ ರೆಕ್ಟ್ಯಾಂಗ್ಯುಲರ್ ಶಾರ್ಪ್ ಕ್ರೆಸ್ಟೆಡ್ ನಾಚ್ ಅಂತ, ಹಿಂಗೊಂದು ಶಾರ್ಪ್ ಕ್ರೆಸ್ಟೆಡ್ ನಾಚ್ ಇದೆ. ಶಾರ್ಪ್ ಕ್ರೆಸ್ಟೆಡ್ ಅಂತ ಹೆಂಗೆ ಗೊತ್ತಾಗುತ್ತೆ, ಹಿಂಗೆ ಬಂದಿರ್ತೈತಿ. ಇದಕ್ಕೇನಂತಾರೆ, ಇದಕ್ಕೆ ಕ್ರಸ್ಟ್ ಹೆಂಗೈತಿ, ಇದು ಶಾರ್ಪ್ ಕ್ರಸ್ಟ್ ಆಗೈತಿ. ಹಿಂಗೆ ನೀರು ಹಿಂಗೆ ಬರಾಕತ್ತೈತಿ, ಹಿಂಗೆ ಬಂದು ಹಿಂಗೆ ಬೀಳ್ತೈತಿ. ಇದೇನಿದು ಶಾರ್ಪ್ ಕ್ರೆಸ್ಟೆಡ್ ನಾಚ್, ಹಿಂಗೆ ನೀರು ಬೀಳಾಕತ್ತೈತಿ. ಓಕೆನಾ, ತಿಳಕತ್ತೈತಿಲ್ಲ ಇದು ಡಯಾಗ್ರಾಮ್? ಓಕೆ. ಈಗ ಇದ್ರೊಳಗಡೆ ಇದು ಎಷ್ಟೈತಪ್ಪ ಹೆಡ್ಡು ಅಂತಂದ್ರೆ, ಇದು ಹೆಡ್ ಎಷ್ಟೈತಿ, ಇದು 0.75 ಐತಿ. ದ ಹೆಡ್ ಓವರ್ ದ ರೆಕ್ಟ್ಯಾಂಗ್ಯುಲರ್ ಶಾರ್ಪ್ ಕ್ರೆಸ್ಟೆಡ್ ನಾಚ್ ದ ಎಂಡ್ ಅಟ್ ದ ಎಂಡ್ ಆಫ್ ದ ಚಾನಲ್ ಎಷ್ಟೈತಿ, ಅಟ್ ದ ಎಂಡ್ ಆಫ್ ದ ಚಾನಲ್ ಅಂದ್ರೆ ಇಲ್ಲಿ ತಗೊಂಡಾರ ಅವ್ರು. ಎಷ್ಟು ತಗೊಂಡಾರದನ್ನ 0.75 ಮೀಟರ್ ತಗೊಂಡಾರ. ಬಟ್ ಈ 0.75 ಮೀಟರ್ ರೀಡಿಂಗ್ಸ್ ಓದಬೇಕಾದಾಗ ಅವನಿಗೆ 1.5 mm ಎರರ್ ಆಗಕತ್ತದಂತ. ಹೇಳ್ತಾ ಹೆಂಗಾಕೈತ್ರಿ ಎರರ್ ಅಂದ್ರೆ, ನೀವು ಬೇಕಾದ್ರೆ ಇನ್ಸ್ಟ್ರೂಮೆಂಟ್ಸ್ ನೋಡ್ರಿ, ಇದನ್ನ ಹಿಂಗಿರ್ತದಲ್ಲ, ಇದಕ್ಕೊಂದು ಯಾವುದೋ ಒಂದು ಸ್ಕ್ರೂ ಗೇಜು ಯೂಸ್ ಮಾಡಿ ಹಿಂಗೆ ಯಾರೋ ಮಾರ್ಕ್ ಇರ್ತಾವ, ಹಿಂಗೆ ಯೂಸ್ ಮಾಡ್ತಿರ್ತಾವೆ. ಸಮ್ಟೈಮ್ಸ್ ಏನಾಕೈತೆ ಗೊತ್ತಾ, ಇದು ಹಿಂಗೆ ಒಳಗೆ ಹೋಗ್ಕೊಂಡ್ಬಿಡ್ತೈತಿ. ಇದು ಹಿಂಗೆ ಒಳಗೆ ಹೋಗ್ಕೊಂಡ ತಕ್ಷಣ ನಿನ್ನ ಫ್ಲೋ ಡಿಸ್ಟರ್ಬ್ ಆಗ್ತೈತಿ. ಎಷ್ಟು ಒಳಗೆ ಹೋಗ್ಕೊಂಡಿತ್ತು, ಸ್ವಲ್ಪ ಒಳಗೆ ಹೋಗ್ಕೊಂಡಿತ್ತಲ್ಲ, ಅದನ್ನ ಹೇಳಕತ್ತಾರ 1.5 mm ಎರರ್ ಆಗತ್ತೈತೆ ಅಂತ. ಹಂಗೆ ಎರರ್ ಆಗಿರೋದ್ರಿಂದ ಬಂದಿರತಕ್ಕಂಥ ನೀರು ಕಲೆಕ್ಟ್ ಮಾಡಿ ಅಲ್ಲ, ಅದು ಕ್ಯೂ, ಅದು ಎಷ್ಟು ಎರರ್ ಅದರೊಳಗೆ ಎಷ್ಟು ಎರರ್ ಆಗ್ಬೋದು ಅಂತ ಕೇಳ್ಯಾರ. ಅದು ಯಾವಾಗಲೂ ನೆನ್ಪಿಟ್ಕೊಡ್ರಿ, ಎರರ್ ಡ್ಯೂ ಟು ಡಿಸ್ಚಾರ್ಜ್ ಬರ್ಕೊಡ್ರಿ. ಎರರ್ ಡ್ಯೂ ಟು ಡಿಸ್ಚಾರ್ಜ್ ಇಸ್ ಈಕ್ವಲ್ ಟು ಎರರ್ ಡ್ಯೂ ಟು ಡಿಸ್ಚಾರ್ಜ್ ಇಕ್ವೇಶನ್, ಅದು ಬರ್ಕೊಂಬಿಡು. ಎರರ್ ಡ್ಯೂ ಟು discharge is equal to 3/2 times error due to head. ಓಕೆ, ಇದನ್ನ ಯೂಶುವಲಿ ಈ ಪ್ರಾಬ್ಲಮ್ ಇಷ್ಟ ಬರೆದು ಬಿಡ್ತೀನಿ ನಿಮಗೆ. ಎಷ್ಟಾಗುತ್ತೆ ನೋಡಿ, ಇದು 3/2 ಟೈಮ್ಸ್ ಎರರ್ ಡ್ಯೂ ಟು ಹೆಡ್ ಅಂತಂದ್ರೆ 1.5 into 10⁻³ ಮೀಟರು. ಬಟ್ ಆಕ್ಚುಲಿ ಹೆಡ್ ಇರೋದೆಷ್ಟು, 0.75 ಮೀಟರ್. ದೇರ್ಫೋರ್ ಎಷ್ಟಾಗ್ತದೆ ಆನ್ಸರು? ಹ್ಮ್ 3 into 10⁻³ ಫ್ರಾಕ್ಷನ್ ಒಳಗೆ ಬಂತು, ಇಂಟು 100 ಮಾಡಿದ್ರೆ ಪರ್ಸೆಂಟೇಜ್ ಒಳಗೆ ಬಂತು. ಇಂಟು 100 ಮಾಡಿದ್ರೆ ಎಷ್ಟು ಬಂತು, 0.3%. ಹೌದಲ್ಲ, 0.3% ಎರರ್ ಬಂತು ನೋಡ್ರಿ. ಸ್ವಲ್ಪ ಎರರ್ ಬಂದಿತ್ತು, ನೋ ಪ್ರಾಬ್ಲಮ್. ಆನ್ಸರ್ ಎಷ್ಟೈತಿ ಇದಕ್ಕೆ? ಪರ್ಸೆಂಟೇಜ್ ಆಫ್ ಎರರ್ 0.3. ತಿಳಿದ? ಈ ಇಕ್ವೇಶನ್ ಹಿಂಗೂ ಬರ್ಕೊಡ್ರಿ. ಇದನ್ನೇನು ಬರ್ಕೊಂತಾರೆ ಗೊತ್ತೇನು ನೋಡಿಲಿ, ಸ್ಮಾಲ್ ಕ್ಯೂ ಡಿಸ್ಚಾರ್ಜ್ ಡಿವೈಡೆಡ್ ಬೈ ಎರರ್ ಇನ್ ಡಿಸ್ಚಾರ್ಜ್ ಡಿವೈಡೆಡ್ ಬೈ ಟೋಟಲ್ ಡಿಸ್ಚಾರ್ಜ್ ಇಸ್ ಈಕ್ವಲ್ ಟು 3/2 ಎರರ್ ಇನ್ ಹೈಟ್ ಹೆಡ್ ಡಿವೈಡೆಡ್ ಬೈ ಟೋಟಲ್ ಹೆಡ್. ಇದನ್ನು ಫಾರ್ಮುಲಾನೆ, ಹಿಂಗೂ ಬರ್ಕೋಬಹುದು. ನೆಕ್ಸ್ಟ್ ಕ್ವಶನ್, ದ ಹೆಡ್ ಲಾಸ್ ಡ್ಯೂ ಟು ಫ್ರಿಕ್ಷನ್ ಇನ್ ಅ ಸರ್ಕ್ಯುಲರ್ ಪೈಪ್ ಆಫ್ ಡಯಾಮೀಟರ್ d ಅಂಡರ್ ಲೆಮಿನಾರ್ ಫ್ಲೋದೊಳಗಡೆ ಹೆಡ್ ಲಾಸ್ ಫಾರ್ಮುಲಾ ಏನು ಒಂದ್ಸತಿ ಬರ್ಸಿದ್ದೆ, ಬೇರೆ ಯಾವುದೋ ಇಕ್ವೇಶನ್ ಇದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ. ಇನ್ನೊಂದು ಬರ್ಕೊಡಿ, ಏನು ಬರ್ತದೆ, 32 ಮ್ಯೂ ವೆಲಾಸಿಟಿ L ಡಿವೈಡೆಡ್ ಬೈ ಗಾಮಾ ಅಥವಾ ರೋ ಜಿ ಡಿ ಸ್ಕ್ವೇರ್ ಬರ್ತದೆ. ಓಕೆನಾ? ಈಗ ಯಾವ್ದು ಬರ್ತದೆ ಆನ್ಸರ್? HL ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ತಪ್ಪು. ಇಲ್ಲಿ ನೀವು ಹುಷಾರಾಗಿ ಓದ್ಬೇಕು ಈ ಇಕ್ವೇಶನ್ ಅನ್ನು. ನೀವು ಇದಕ್ಕೆ ಡಿ ಸ್ಕ್ವೇರ್ ಅಂದ್ರಿ ಅಂತಂದ್ರೆ ಇಲ್ಲಿ ಡಿ ಸ್ಕ್ವೇರ್ ಕಾಣಕತ್ತದ, ದೇರ್ಫೋರ್ HL ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿ ಸ್ಕ್ವೇರ್ ಅನ್ನಕ್ಕೆ ಬರಂಗಿಲ್ಲ. ಹಂಗೆ ಅಂತೀನಿ ಅಂದ್ರೆ ಅನ್ರಿ, ನೋ ಪ್ರಾಬ್ಲಮ್, ನಂದೇನು ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಇದನ್ನು ಮತ್ತು ಇದನ್ನು ಕಂಪೇರ್ ಮಾಡಕತ್ತೀರ, ಉಳಿದು ಎಲ್ಲ ಕಾನ್ಸ್ಟೆಂಟ್ ಅದಾವ ಚೆಕ್ ಮಾಡಬೇಕು. ಅವಾಗ ಮಾತ್ರ ನೀವು ಪ್ರಪೋರ್ಷನಾಲಿಟಿನ ಅರ್ಥ ಮಾಡ್ಕೊಳೋದು. ಈಗ ರೋ ಕಾನ್ಸ್ಟೆಂಟ್ ಐತಿ, ಜಿ ಕಾನ್ಸ್ಟೆಂಟ್ ಐತಿ, 32 ಕಾನ್ಸ್ಟೆಂಟ್ ಐತಿ, ವಿಸ್ಕಾಸಿಟಿ ಕಾನ್ಸ್ಟೆಂಟ್ ಇರ್ತೈತಿ, ಲೆಂತ್ ಆಫ್ ದ ಪೈಪ್ ಕಾನ್ಸ್ಟೆಂಟ್ ಇರ್ತೈತಿ. ಬಟ್ ವೆಲಾಸಿಟಿ ಏರಿಯಾ ಮೇಲೆ ಡಿಪೆಂಡ್ ಐತಿ. ದೇರ್ಫೋರ್ ನೀವು ವೆಲಾಸಿಟಿ ಕಾನ್ಸ್ಟೆಂಟ್ ಐತೆ ಅನ್ನಕ್ಕೆ ಬರಂಗಿಲ್ಲ. ಹಂಗಾಗಿ ವೆಲಾಸಿಟಿನ ಇನ್ ಟರ್ಮ್ಸ್ ಆಫ್ ಕಾನ್ಸ್ಟೆಂಟ್ ಒಳಗೆ ಕನ್ವರ್ಟ್ ಮಾಡ್ಬೇಕು. ಈಗ ಏನದು, ವೆಲಾಸಿಟಿ ಇಸ್ ಈಕ್ವಲ್ ಟು Q/A ಅಂತ ಹೇಳ್ಬೋದಾ? Q/A ಅಂತ ಹೇಳ್ಬೋದಿಲ್ಲ? ಹಂಗಾರೆ ವೆಲಾಸಿಟಿ ಕಾನ್ಸ್ಟೆಂಟ್ ಇಟ್ಕೋಬೇಕಂದ್ರೆ ನೀವು
ಡಿಸ್ಚಾರ್ಜ್ ಕಾನ್ಸ್ಟೆಂಟ್ ಇಟ್ಕೋಬೇಕು. ಡಿಸ್ಚಾರ್ಜ್ ಅಂತೂ ಕಾನ್ಸ್ಟೆಂಟ್ ಇರತೈತಿ. ಡಿಸ್ಚಾರ್ಜ್ ಕಾನ್ಸ್ಟೆಂಟ್ ಇರತೈತಿ ಅಂದಮೇಲೆ ವೆಲಾಸಿಟಿ ಏರಿಯಾ ಜೊತೆಗೆ ವೇರಿ ಆಗತೈತಿ. ಅಂದ್ರೆ ವೆಲಾಸಿಟಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿ ಸ್ಕ್ವೇರ್ ಅದ. ದೇರ್ಫೋರ್ ಇಲ್ಲಿ ಇನ್ನೊಂದು ಡಿ ಸ್ಕ್ವೇರ್ ಕೆಳಗೆ ಬರ್ತದ, ಇನ್ನು ತೆಗೆದ್ರೆ d⁴ ಆಗ್ತದ. ಆನ್ಸರ್ d⁴ ಆಗ್ತದೆ. ತಿಳಿತಾ? 5/4 ಡಿ ಸ್ಕ್ವೇರ್ ಇನ್ನೊಂದು ಆ್ಯಡ್ ಆಗ್ಯದು d⁴ ಆಗ್ತದ. ಹುಷಾರಾಗಿ ಆನ್ಸರ್ ಮಾಡ್ಬೇಕು. ಗೊತ್ತಿರ್ತದ, ಇಲ್ಲಿ ತನಕ ಗೊತ್ತಿರ್ತದ, ಇಕ್ವೇಶನ್ ಬೈ ಹಾರ್ಟ್ ಹಾಕಿರ್ತೀವಿ, ಎಲ್ಲ ಗೊತ್ತಿರ್ತದ. ಅಲ್ಲಿ ಎಕ್ಸಾಮ್ನಾಗ ತಪ್ಪು ಮಾಡಿ ಬರ್ತಿರ್ತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಫಾಲ್ಸ್ ರಿಗಾರ್ಡಿಂಗ್ ದ ಟ್ರಯಾಂಗ್ಯುಲರ್ ವಿಯರ್? ಟ್ರಯಾಂಗ್ಯುಲರ್ ವಿಯರ್ದು ನೋಡ್ರಿ. ದ ಫ್ಲೋ ಥ್ರೂ ದ ವಿಯರ್ ಡಿಪೆಂಡ್ಸ್ ಆನ್ ದ ವರ್ಟೆಕ್ಸ್ ಆಂಗಲ್. ಇದು ವೆರ್ಟೆಕ್ಸ್ ಬೇರೆ, ವೋರ್ಟೆಕ್ಸ್ ಬೇರೆ, ಗೊತ್ತಲ್ಲ? ವೋರ್ಟೆಕ್ಸ್ ಫ್ಲೋ ಅಂತಾರ, ವಿಒ. ಇದು ವೋರ್ಟೆಕ್ಸ್ ಫ್ಲೋ ಅಂತಂದ್ರೆ ಹಿಂಗ ಸುಂಟರ್ ಗಾಳಿ, ಇದು ವೋರ್ಟೆಕ್ಸ್ ಫ್ಲೋ. ಇದು ವರ್ಟೆಕ್ಸ್ ಅಂತಂದ್ರೆ ಏನಿದು? ಇದು ಎಡ್ಜ್ ಇರ್ತೈತಲ್ಲ, ಇದಕ್ಕೆ ವರ್ಟೆಕ್ಸ್ ಅಂತಾರೆ ಇದಕ್ಕೆ. ಓಕೆ, ದ ಫ್ಲೋ ಥ್ರೂ ದ ವಿಯರ್ ಡಿಪೆಂಡ್ಸ್ ಆನ್ ದ ವರ್ಟೆಕ್ಸ್ ಆಂಗಲ್. ಕರೆಕ್ಟ್ ಐತಿ, ಇದ್ರ ಮೇಲೆ ಆಂಗಲ್ ಮೇಲೆ ಡಿಪೆಂಡ್ ಇರ್ತೈತಿ. ನೆಕ್ಸ್ಟ್, ಕೋಎಫಿಷಿಯಂಟ್ ಆಫ್ ಡಿಸ್ಚಾರ್ಜ್ ಈಸ್ ಫೇರ್ಲಿ ಕಾನ್ಸ್ಟೆಂಟ್ ಫಾರ್ ಆಲ್ ದ ಹೆಡ್ಸ್. ಫಾರ್ ಆಲ್ ದ ಹೆಡ್ಸ್ ಕೋಎಫಿಷಿಯಂಟ್ ಆಫ್ ಡಿಸ್ಚಾರ್ಜ್ ಕಾನ್ಸ್ಟೆಂಟ್ ಅನ್ನು ತಪ್ಪೈತಿ. ನೋಡೋಣ, ಅದನ್ನ ಆಮೇಲೆ ನೋಡೋಣ, ಯೋಚನೆ ಮಾಡೋಣ. ನೆಕ್ಸ್ಟ್ ನೋಡು, ಟ್ರಯಾಂಗ್ಯುಲರ್ ವಿಯರ್ ಈಸ್ ಮೋರ್ ಎಫೆಕ್ಟಿವ್ ಅಂಡರ್ ಸ್ಮಾಲ್ ಡಿಸ್ಚಾರ್ಜ್ than the rectangular weir. This is 100% right. It. Ventilation of a triangular weir is necessary, not necessary. Ventilation of a triangular is not necessary. This is the right answer. This is a false statement. This is a false statement. This is right after this is right. Adil question mark ittini. Coefficient of discharge is fairly constant in all heads ಅಂತ ಹೇಳಕತ್ತಾರ. ಡಿಸ್ಚಾರ್ಜ್ ಯಾವಾಗಲೂ ಕಾನ್ಸ್ಟೆಂಟ್. Q1 = Q2 ಅಂತ ಹೇಳ್ತಿರ್ತೀವಲ್ಲ, ಹೌದಲ್ಲ? ದೇರ್ಫೋರ್ ಡಿಸ್ಚಾರ್ಜ್ ಯಾವಾಗಲೂ ಕಾನ್ಸ್ಟೆಂಟ್ ಇರ್ತೈತಿ. ಇಟ್ಸ್ ಓಕೆ. ಕೋಎಫಿಷಿಯಂಟ್ ಆಫ್ ಡಿಸ್ಚಾರ್ಜ್, ಓಹೋ ಕೋಎಫಿಷಿಯಂಟ್ ಆಫ್ ಡಿಸ್ಚಾರ್ಜ್ ಅನ್ನಕತ್ತೆ ನಾವು, ಹಂಗಲ್ಲ. ಹಿಂಗೆ ಯೋಚನೆ ಮಾಡ್ಬಿಡ್ರಿ. Q = ಫಾರ್ಮುಲಾ ಏನೈತಿ ಹೇಳಿದ್ರೆ 8/15 CD tan θ/2 √2g h⁵5/2. ಇದು ಇಕ್ವೇಶನ್. ಇದು ಈ ಇಕ್ವೇಶನ್ ಒಳಗಡೆ ಒಂದೊಂದು ಬೇಕಾದ್ರೆ ಕ್ವಶನ್ಸ್ ಓದ್ತಾ ಹೋಗ್ರಿ. ಅವ್ರೇನು ಅನ್ನಕತ್ತೆ, ನಾವು ವರ್ಟೆಕ್ಸ್ ಆಂಗಲ್ ಇಸ್ ಡಿಪೆಂಡೆಂಟ್ ಅನ್ನಕತ್ತೆ. ಹೌದಪ್ಪ, ಟ್ಯಾನ್ ಥೀಟಾ ಐತಿ, ಡಿಪೆಂಡ್ ಆಗತ್ತಿದೆ. ಕೋಎಫಿಷಿಯಂಟ್ ಆಫ್ ಡಿಸ್ಚಾರ್ಜ್ ಕಾನ್ಸ್ಟೆಂಟ್ ಅಂತ, ಕರೆಕ್ಟಪ್ಪ. CD ಕಾನ್ಸ್ಟೆಂಟ್ ಇರ್ತದ. ಟ್ರಯಾಂಗ್ಯುಲರ್ ವಿಯರ್ ಇಸ್ ಮೋರ್ ಎಫೆಕ್ಟಿವ್ ದ್ಯಾನ್, ಇದು ಜನರಲ್ ನಾಲೆಜು, ಇದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್, ವೆಂಟಿಲೇಷನ್ ಅಂತೂ ಬೇಕಾಗಿಲ್ಲ. ದೇರ್ಫೋರ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ರೈಟಾ? ನೆಕ್ಸ್ಟ್ 75. The perpendicular force to flow exerted by a jet on a stationary inclined flat plate is equal to dash when the velocity of the jet 20, angle 60 and area of the cross section ಇಷ್ಟ. ನಿಮ್ಗೆ ಇವು ಒಂದಿಷ್ಟು ವೇರಿಯಸ್ ಫಾರ್ಮುಲಾಸ್ಗಳದಾವ. ಅಷ್ಟು ಫಾರ್ಮುಲಾಗಳನ್ನ ಬರ್ಕೋಬೇಕು. ಒಂದು ಕಡೆ ಥಿಯರಿ ಒಳಗಡೆ ಹೇಳಿನಿ, ನಮ್ಮ ಥಿಯರಿ ವಿಡಿಯೋದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಹೇಳ್ತೀನಿ. ಇಲ್ಲಿ ಪ್ಲೇಟ್ ಅಂತ ಹೇಳ್ಯಾರ ಅವರು, ಕರೆಕ್ಟಾ? ಯಾವುದು? ಒಂದು ಪ್ಲೇಟ್ ಅದ. ಬಟ್ ಪ್ಲೇಟ್ ಇನ್ಕ್ಲೈನ್ ಪ್ಲೇಟೋ ವರ್ಟಿಕಲ್ ಪ್ಲೇಟೋ ಹೆಂಗ್ ಹೇಳ್ತೀರಿ? ಇನ್ಕ್ಲೈನ್ ಪ್ಲೇಟೋ ವರ್ಟಿಕಲ್ ಪ್ಲೇಟ್ ಇದು ಹೇಳ್ರಿ. ಇದು ವಿತ್ ರೆಸ್ಪೆಕ್ಟ್ ಟು ಆಂಗಲ್ ಬಿಟ್ವೀನ್ ದ ಜೆಟ್ ಅಂಡ್ ದ ಪ್ಲೇಟ್ ಎಷ್ಟು ಹೇಳ್ಯಾರ? 60 ಡಿಗ್ರಿ ಹೇಳ್ಯಾರ ಅಂದಮೇಲೆ ಇದು ನೀ ಏನ್ ಮಾಡ್ಬೋದು? ಇನ್ಕ್ಲೈನ್ ಪ್ಲೇಟ್ ಅಂತ ತಗೋಬಹುದು. ಇಲ್ರಿ ಸರ್ ನಾವು ವರ್ಟಿಕಲ್ ಪ್ಲೇಟ್ ತಗೊಳವ್ರಿ ಅಂತಂದ್ರೆ ತಗೋ, ಏನು ಪ್ರಾಬ್ಲಮ್ ಇಲ್ಲ. ವರ್ಟಿಕಲ್ ಪ್ಲೇಟ್ ತಗೊಂತೇವೆ, ತಗೋ. ಹಾಗಾದ್ರೆ ಜೆಟ್ನ ಏನ್ ಮಾಡು? ಹಿಂಗ್ ಬಿಡು. ಜೆಟ್ನ ಏನ್ ಮಾಡಿ ಈ ಸತಿ ಹಿಂಗ್ ಬಿಡ್ಬೇಕಾಗುತ್ತೆ. ಬಿಕಾಸ್ ಅವೇನ್ ಹೇಳನ, ಆಂಗಲ್ ಬಿಟ್ವೀನ್ ದ ಜೆಟ್ ಅಂಡ್ ದ ಪ್ಲೇಟ್ ಎಷ್ಟೈತಿ? 60 ಡಿಗ್ರಿ ಅಂತ ಹೇಳ್ಯಾರ ಅವ್ರು. ನನ್ನ ಪ್ರಾಬ್ಲಮ್, ನೀ ಹಿಂಗ್ ತಗೊಂತೇ ತಗೋ. ಬಟ್ ನಾ ಏನ್ ಮಾಡಿದೀನಿ, ಪ್ಲೇಟ್ ಅನ್ನ ಇನ್ಕ್ಲೈನ್ ಮಾಡಿ ಜೆಟ್ ಅನ್ನ ಹಿಂಗ್ ಬಿಡ್ತೀನಿ. ಇದು ನಾಜಲ್ ಇಂದ ಜೆಟ್ ಏನ್ ಮಾಡ್ತದೆ? ಹಿಂಗ್ ಬರ್ತೈತೆ ನಂದು. ಹೇಳ್ತಾ ಹಿಂಗ್ ಬಂದಿದ್ದ ಜೆಟ್ ಹಿಂಗ್ ಸ್ವಲ್ಪ ಮ್ಯಾಲ ಒಂದಿಷ್ಟು ಹೋಗ್ತದ, ಮತ್ ಕೆಳಗೊಂದಿಷ್ಟು ಹೋಗ್ತದ. ಓಕೆನಾ? ಈಗ ಇದೇನ್ ಬರಾಕತ್ತದಲ್ಲ, ಒಂದ್ ಯಾವ್ದೋ ಒಂದು ವೆಲಾಸಿಟಿ ಒಳಗೆ ಬರಾಕತ್ತದಲ್ಲ, ಅದು ಏನ್ ಮಾಡ್ತದ ಅಂದ್ರ ಈ ಪ್ಲೇಟ್ ಮೇಲೆ ಒಂದಿಷ್ಟು ಫೋರ್ಸ್ ಆಕ್ಟ್ ಮಾಡ್ತದ. ಆ ಫೋರ್ಸ್ ಎಷ್ಟು ಆಕ್ಟ್ ಮಾಡುತ್ತಂದ್ರೆ, ಬರ್ಕೊಡ್ರಿ, ಈ ಫೋರ್ಸ್ ಎಷ್ಟು ಆಕ್ಟ್ ಮಾಡುತ್ತಂದ್ರ ಈ ಡೈರೆಕ್ಷನ್ ಒಳಗಡೆ that is your F is equal to rho a v square sin theta. ಎಷ್ಟು ಬರ್ತದ ಆನ್ಸರ್ ನೋಡ್ರಿ. ರೋ a v square sin theta ಮಾಡ್ರಿ. ರೋ ಅಂದ್ರೆ 1000, ಏರಿಯಾ ಎಷ್ಟು ಕೊಟ್ರೆ? ಏರಿಯಾ ಆಫ್ ದ ಜೆಟ್
0.01 ಇಂಟು ವೆಲಾಸಿಟಿ ಎಷ್ಟು ಕೊಟ್ರೆ 20 ಮೀಟರ್ ಸ್ಕ್ವೇರ್ ಮೀಟರ್ ಪರ್ ಸೆಕೆಂಡ್ ಇಂಟು ಸೈನ್ 60 ಮಾಡು ಎಷ್ಟು ಬಂತು ನೋಡು. ಎಷ್ಟು ಬಂತು? ಯಾವ ಆಪ್ಷನ್? ಎ ಆಪ್ಷನ್. ಮತ್ತೆ ತಪ್ಪು ಮಾಡಿದ್ರಿ. ಎ ಆಪ್ಷನ್ ಅಂತ ಹೇಳಿ ಜಲ್ದಿ ಬಂದ ತಕ್ಷಣ ಆನ್ಸರ್ಗೆ ಹೋಗ್ಬಾರ್ದು, ಕ್ವಶನ್ ಓದ್ಬೇಕು ಇನ್ನೊಮ್ಮೆ. ಪರ್ಪೆಂಡಿಕ್ಯುಲರ್ ಫೋರ್ಸ್ ಟು ದ ಫ್ಲೋ ಅಂತ, ಪರ್ಪೆಂಡಿಕ್ಯುಲರ್ ಫೋರ್ಸ್ ಟು ದ ಫ್ಲೋ ಎಕ್ಸರ್ಟೆಡ್ ಆನ್ ದ ಸ್ಟೇಷನರಿ ಪ್ಲೇಟ್ ಅಂದ್ರ ಇದು ಏನಿದೆ ಇನ್ಕ್ಲೈಂಡ್ ಅದಾವ. ಟು ದ ಫ್ಲೋ ಅಂದ್ರೆ ಏನು? ಫ್ಲೋ ಹಿಂಗೈತಿಲ್ಲ ಇದು, ಅದಕ್ಕೆ ಪರ್ಪೆಂಡಿಕ್ಯುಲರ್ ಇರೋ ಫೋರ್ಸ್ ಹೇಳಪ್ಪ ಅಂದ ನಾವ. ಅಂದ್ರ ಈ ಫೋರ್ಸ್ ಕೇಳಕತ್ತೇನ, ದೇ ವಾಂಟ್ ದಿಸ್ ಫೋರ್ಸ್, ದಿಸ್ ಈಸ್ ಎಫ್ ಆರ್ ರಿಕ್ವೈರ್ಡ್, ದಟ್ ಈಸ್ ಈಕ್ವಲ್ ಟು ಇದು ತೀಟಾ ಇತ್ತಂದ್ರೆ ಇದು ಎಷ್ಟು ತೀಟಾ? ಇದೆಷ್ಟಿದು? 16. ಇದು 16. ದೇರ್ ಫೋರ್ ಎಫ್ ಹಿಂಗಿತ್ತು ಅಂದ್ರ ಇದೇನಾಗುತ್ತೆ? ಎಫ್ ಕಾಸ್ ಥೀಟಾ ಆಗ್ತೈತಿ. ಇದು ತಿಳಿತಿಲ್ಲ? ಹಾಗಾದ್ರೆ ಏನಾಗುತ್ತೆ? ಬಂದ ಆನ್ಸರ್ ಇಂಟು ಕಾಸ್ ಥೀಟಾ ಮಾಡಿ ಮತ್ತೆ. ಆನ್ಸರ್ ನಿಮ್ದು ಆಗಲೇ ತಪ್ಪು ಬಂದಿರ್ಬೇಕು ನೋಡೋದು. 3464 ಬರ್ತೈತೆ ಅದು. ಇದು 3464 ಬರ್ತದ. 3464 ಐತನ ಆಪ್ಷನ್ ಇಲ್ಲ. ಶಾಣ್ಯರು ಚಲೋ 3464 ಬಂದ್ರೆ ಚಲೋ. ಬಂದಿದ್ದ ಆನ್ಸರ್ ಇಂಟು ಕಾಸ್ ಥೀಟಾ ಮಾಡು 1732 ಬರ್ತೈತಿ. ಈಗ 1732 ಆಗಲ್ಲ ಏನು ತಪ್ಪು ಮಾಡಿದ್ದೀನಿ ನೋಡ್ಕೊ. ಓಕೆ, ಇಲ್ಲಿ ಬಂದ ಮೇಲೆ 1732 ಮಾಡ್ಕೋಬೇಕು. ಅದ್ರ ಮತ್ತೆ ಕಾಸ್ ಥೀಟಾ ಮಲ್ಟಿಪ್ಲೈ ಮಾಡ್ಕೋಬೇಕು. ಇದನ್ನ ಮಾಡ್ಕೊಂಡ್ರೆ ನಿಮ್ಗೆ 1732 ಕರೆಕ್ಟ್ ಆನ್ಸರ್ ಬರ್ತೈತಿ. ಇಲ್ಲ ನನಗೆ ಗೊತ್ತಿಲ್ಲಲ್ಲ, ನೀವು ಹೇಳಿದ್ಮೇಲೆ ಆನ್ಸರ್ ಗೊತ್ತಾಗುತ್ತೆ ನನಗೆ. ರೈಟ್, 5 ಕ್ವಶನ್ಸ್ ಅದು. ಥ್ಯಾಂಕ್ ಯು ವೆರಿ ಮಚ್. ಈ ರೀತಿ ದಿನ 5 ಕ್ವಶನ್ ಸಾಲ್ವ್ ಮಾಡ್ತಾ ಹೋಗ್ರಿ. ಹಶೆ ಶಾಣತನ ಜಾಸ್ತಿ ಮಾಡ್ರಿ, ಒಣ ದಡ್ಡತನ ಕಡಿಮೆ ಮಾಡ್ಕೊಡ್ರಿ. ಥ್ಯಾಂಕ್ ಯು ವೆರಿ ಮಚ್.